ಇವತ್ತಿನ ಹೋರಾಟದ ಬಗ್ಗೆ ಸರ್ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಜೈ ಭೀಮ್ ಜೈ ಮಾದಿಗ. ಸುಮಾರು ಈ ಮಾದಿಗ ಸಮಾಜವು ಇಡೀ ರಾಜ್ಯದಲ್ಲಿ 35 ವರ್ಷಗಳ ಉಗ್ರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ರಾಜ್ಯ ಸರ್ಕಾರ ಈಗಾಗಲೇ 5-6 ಆಯೋಗಗಳನ್ನ ನೇಮಕ ಮಾಡಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಂತಿಮ ಮಾಡಿ ಈಗಾಗಲೇ 2 ಸದನದಲ್ಲೂ ಪಾಸ್ ಮಾಡಿ ಮತ್ತು ರಾಜ್ಯಪಾಲರ ಅಂಕಿತವನ್ನು ಹಾಕಿದರೂ ಕೂಡ ಒಳ ಮೀಸಲಾತಿಯನ್ನು ಏನು ನಾವು 6% ಮೀಸಲಾತಿಯನ್ನು ಸರ್ಕಾರ ಮಾಡಿತ್ತು, ಆ ಸರ್ಕಾರನ ಸರಿಯಾಗಿ ಅದನ್ನು ಅನುಮೋದನೆ ಮಾಡದಂತೆ ಇಡೀ ಮಾದಿಗ ಸಮಾಜನ ತಪ್ಪಿಸೋಂಥ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದು. ಇದರ ವಿರುದ್ಧವಾಗಿ ಈ ದಿನ 12/3/2026 ಈ ಗುರುವಾರದಂದು ಇಡೀ ರಾಜ್ಯಾದ್ಯಂತ ಮಾದಿಗ ಸಮಾಜದವರೆಲ್ಲ ಸೇರಿ ಈ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕು, ಮಾದಿಗ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಜಾರಿ ಮಾಡಿ ತಕ್ಷಣದಲ್ಲೇ ಜಾರಿ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿನಿಂದ ಸುಮಾರು 10 ಬಸ್ಗಳನ್ನು ಮಾಡ್ಕೊಂಡು ಬಂದು 500 ಜನಸಂಖ್ಯೆ ನಾವು ಸರಗೂರು ಕೋಟೆ ತಾಲೂಕಿಂದ ಬಂದಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸೋಂಥ ಕೆಲಸನ ಮಾಡ್ತಾಯಿದ್ದೀವಿ. ಉಗ್ರವಾದಂಥ ಹೋರಾಟ ಮತ್ತು ಚಳುವಳಿನ ಇಟ್ಕೊಂಡು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಪಾಠವನ್ನು ಕಲಿಸ್ಬೇಕಾಯ್ತು ಅಂತ ನಾನು ಸಮಾಜದ ಪರವಾಗಿ ನಿಮ್ಮ ಸರ್ಕಾರಕ್ಕೆ ಆಗ್ರಹಿಸ್ತಾ ಕೂಡಲೇ ಈ ಒಳ ಮೀಸಲಾತಿನ ಜಾರಿ ಮಾಡಿ ಅಂತೇಳಿ ನಾನು ಎಲ್ಲ ಸಮಾಜದ ಪರವಾಗಿ ಒತ್ತಾಯನ ಮಾಡ್ತಾಯಿದ್ದೇನೆ. ನಿಮ್ಮ ಈ ಹೋರಾಟಕ್ಕೆ ಸರ್ಕಾರ ತಲೆ ಬಾಗುತ್ತಾ ಸರ್? ಬಾಗಲೇಬೇಕು, ಇಲ್ಲಾಂದರೆ ನಾವು ಮುಂದೆ ಅವ್ರು ತಲೆ ಬಾಗಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕುಬೇರಪ್ಪ ಗೌರಿಪುರ ಅಂತ, ದಾವಣಗೆರೆ ಜಿಲ್ಲಾಧ್ಯಕ್ಷರು ಒಳ ಮೀಸಲಾತಿ ಹೋರಾಟ ಸಮಿತಿ. ಸರ್, 3.5 ದಶಕಗಳ ಕಾಲದಿಂದ ಮಾನ್ಯ ಮುಖ್ಯಮಂತ್ರಿಗಳು ಬರೀ ಸುಳ್ಳು ಹೇಳ್ಕೊಂಡು ಇವತ್ತು ಒಳ ಮೀಸಲಾತಿಗೋಸ್ಕರ ಎಷ್ಟೊಂದು ಪ್ರಾಣ ಬಲಿದಾನಗಳೆಲ್ಲ ಆಗಿದ್ದಾವೆ. ನಮ್ಮವೆಲ್ಲ ಸಮಯಗಳು, ವ್ಯರ್ಥಗಳು, ನಮ್ಮ ದುಡಿಮೆಗಳು ಎಲ್ಲ ಇವತ್ತು ವ್ಯರ್ಥ ಆಗಿದ್ದಾವೆ. ಆದರೂ ಕೂಡ ಇವತ್ತು ಒಳ ಮೀಸಲಾತಿ ಅಂತ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು 56,432 ಹುದ್ದೆಗಳನ್ನು ಏಕಾಏಕಿ ತರಾತುರಿಯಲ್ಲಿ SC ಮಾದೇವಪುರ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಅದನ್ನು ಹಿಂಪಡಿಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ. ನಮ್ಮ ಸಮುದಾಯಗಳು ಅನ್ಯಾಯ ಆಗೋದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದನ್ನು ಖಂಡಿಸ್ತೀವಿ. ರಾಜ್ಯಾದ್ಯಂತ ಇವತ್ತೇನು ಹೋರಾಟ ಕರೆದಿದ್ದೀವಿ, ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಈ ಸರ್ಕಾರ ನಿಜವಾಗ್ಲೂ ಏನಾದರೂ ಮತ್ತೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಖಂಡಿತವಾಗಿ ಸೋಲಿಸ್ತಕ್ಕಂಥ ಕೆಲಸ ಮಾದಿಗರು ಈ ರಾಜ್ಯದಲ್ಲಿ ಮಾಡ್ತೀವಿ ಅಂತಕ್ಕಂಥ ಈ ಮಾತನ್ನು ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಜೈ ಮಾದಿಗ, ಜೈ ಮಾದಿಗ. ರಾಜ್ಯ ಗೌರವಾಧ್ಯಕ್ಷ ಆಗಿದ್ದೀನಿ. ಈಗ ನಮ್ಮ ಸಂಘಟನೆಯಿಂದ ಮತ್ತು ಸಂಗಮೇಶಣ್ಣ ಅಭಿಮಾನ ಬಳಗದಿಂದ ಮತ್ತು ಈಗ ನಮ್ಮ ಸಂಘಟನೆಯಿಂದ ಸುಮಾರು ಎಲ್ಲ ಜನಗಳು ಬಂದಿದ್ದೀವಿ, ಸಹಕಾರ ಮಾಡ್ತಾಯಿದ್ದೀವಿ. 35 ವರ್ಷಗಳಿಂದ ಈ ನೆನಗುದಿಗೆ ಬಿದ್ದಂಥ ನಮ್ಮ ಒಳ ಮೀಸಲಾತಿಯನ್ನು ಜಾರಿಗೆ ತರಲೇಬೇಕು, ತರ್ತಾಯಿಲ್ಲ. ಮಾನ್ಯ ಸಿದ್ದರಾಮಯ್ಯವರು ಹಿಂದೆ ಅನುಭವಿಸಿದ್ದಾರೆ ನಮ್ಮ ಮಾದಿಗ ಜನಾಂಗದ ವತಿಯಿಂದ. ಮುಂದೇನು ಈ ಒಳ ಮೀಸಲಾತಿ ಜಾರಿಗೆ ತರದೇ ಇದ್ದರೆ ಅವರು ತುಂಬ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ನಾನು ಹೇಳ್ತೇನೆ.